ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾಧನ ಅಂತ ಯಾರು ಹೆಸರಿಟ್ರೋ ಕಾಣೆ ಕಲ್ಯಾಣ ಅಲ್ಲಿಗೆ ಹೋಯ್ತಿದ್ದಂಗೆ ಕದನ ಶುರು ಮಾಡ್ಕೊಂತವೆ ಕಿತ್ತಾಡಿರ್ತವೆ ಕಣೆ. ಹೌದು, ಬರ್ಕೊಟ್ಟಾಗ ಓದಕ್ಕಾಗಲ್ಲ. ನಾ ಬರ್ಕೊಟ್ಟಾಗ ಓದ್ತಾರ ಅವರು. ಅಯ್ಯಲೇ, ಅವೇನ ಜನಗಳ ಅನುಕೂಲಕ್ಕೆ ಒಂದಾದ್ರೂ ಜಗಳ ಆಡ್ತವೇನ್ಲ? ಬರೀ ಅಧಿಕಾರದ ಆಸೆಗೆ ಕಿತ್ತಾಡ್ತೇನೆ ನಿಂತ್ಕಂತವ ಅಷ್ಟೇ. ಮೂಕನೆ ರಾಜ್ಯಪಾಲರು ಭಾಷಣ ಸುದ್ದಿ ಇನ್ನೂ ಮುಗಿಸಿಲ್ಲ, ಕಿತ್ತಾಡ್ತಲವೆ ನೋಡಲಿ. ನಿಮ್ ಗವರ್ನರ್ ಇದ್ದಾಗ, ನಿಮ್ಮ ರಾಜ್ಯಪಾಲರಲ್ಲಿ ಕೂತಿದ್ದಾಗ ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನೀವು ಬಂದವ್ರು ಭಾಷಣ ಮಾಡಿದ್ರು, ಅವರು ಭಾಷಣ ಮಾಡಿದ್ರು, ಅವರು ಮಾಡಿದ್ರು. ಹೌದು, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ಅಂತ. ಹೌದು ರೀ, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ನಮ್ಮ ರಾಜ್ಯಪಾಲರು ಆಯ್ತು. ನಮ್ಮ ಸರ್ಕಾರ ರಾಜ್ಯದ ರಾಜ್ಯಪಾಲರು, ವಿರೋಧ ಪಕ್ಷದ ನಾಯಕರು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ? ನಮ್ಮ ರಾಜ್ಯಪಾಲರು, ಇವ್ರ ರಾಜ್ಯಪಾಲರು ಅಂತಂದ್ರೆ ಹೆಂಗೆ? ರಾಜ್ಯಪಾಲರೇ ಸೂಪರ್ ಮಾಮ. ಅಶೋಕು ನಮ್ಮವರೊಬ್ರು ಇರ್ಲಿ ಅಂತ ಗುಜರಾತಿಗೆ ಹೋಗಿ ಪೋಸ್ಟಿಂಗ್ ಹಾಕಿಸ್ಕೊಂಡ್ಬಂದಿರಂಗೈತೆ ಕಣ್ಲೆ. ಇದ್ರು ಇರ್ಬೋದನ ಕಲ್ಯಾಣ. ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಬರ್ಕೊಟ್ ಭಾಷಣ ಓದ್ಲಿಲ್ಲ ಕಣ. ಅದೇ ಗಣರಾಜ್ಯೋತ್ಸವ ದಿನ ಸುಮ್ಕೆ ಓದ್ತು ಕಣಪ್ಪ. ಏನು ಅದಕ್ಕೆ ಅವತ್ತು ಗಂಟು ನೋವಾಗಿತ್ತೇನೋ ಪಾಪ ಬುಡ್ಲೆ. ಆದ್ರೆ ಇವು ಯಾಕಿನ್ನ ಕಿತ್ತಾಡ್ಕೊಂಡು ನಿಂತವಂತ್ಲ? ರಾಜ್ಯಪಾಲರು ಭಾಷಣದ ಮೇಲೆ ಚರ್ಚೆ ಮಾಡಕ್ಕೆ ಅಂತ ನಿಂತ್ಕೊಂಡು ವಿಚಾರನ ಎಲ್ಲಿಂದ ಎಲ್ಲಿಗೋ ತಗೊಂಡೋದ ಕಣ. ನೀವು ಡೆಲ್ಲಿಯಾಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತಿರಲ್ಲ, ಅದನ್ನ ನಾವು ಹೇಳ್ಬೇಕಾಗತ್ತೆ. ಗವರ್ನರ್ದು ಫೋನ್ ಟ್ಯಾಪ್ ಮಾಡ್ತೀರಂತಂದ್ರೆ ಇದಕ್ಕೆ ಉತ್ತರದಾಯ್ತು ಯಾರ್ದು? ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಇದಕ್ಕೆ. ನೀವು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿ ಫೋನ್ ಟ್ಯಾಪ್ ಮಾಡಕ? ಇದೇ ಕಣ ಈಗ ಆಗಿರೋ ಎಡವಟ್ಟು. ನಮ್ ಫೋನ್ ಎಲ್ಲ ಟ್ಯಾಪ್ ಮಾಡ್ತಾವ್ರೆ ಅಂತ ಅಶೋಕ್ ರೊಚ್ಕೆದ್ ಬಿಡ್ತು. ಒಂದು ರಾಜಭವನವನ್ನ ಮತ್ತು RSS ಆಫೀಸ್ ಅನ್ನ ಎರಡನ್ನೂ ಫೋನ್ ಟ್ಯಾಪ್ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ಸ್ಪಷ್ಟವಾಗಿ ಪ್ರೂವ್ ಮಾಡಿದ್ದಾರೆ, ಹೇಳಿದ್ದಾರೆ ಅವರು. ಅಂದ್ರೆ ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಯಾರ್ಯಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದಾರೆ? ಹಂಗಾರೆ ನಮ್ಮವ್ರದ್ದು ಎಲ್ಲಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದಾರೆ. ಹಿಂಗೆಲ್ಲ ಆದ್ಮೇಲೆ ಕೊನೆಗೆ ಸರ್ಕಾರ ಕ್ಷಮೆ ಕೇಳಬೇಕು ಅಂತ ಕುಂತ ಬಿಡ್ತು ಕಣ ಅಶೋಕ್. ಈಗ ಒಂಥರ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆಚೆ ಬರಕ್ ಕಷ್ಟ ಇವರು. ಅದಕ್ಕೆ ಒಂದೇ ಒಂದು ದಾರಿ ಉಳಿದಿರೋದು, ಅವರು ಆಗಿರೋದಕ್ಕೆ ಕ್ಷಮಾಪಣೆ ಕೇಳಬೇಕು. ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ, ಗೊತ್ತಾಯ್ತಾ? ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ಇಷ್ಟು ಡ್ರಾಮಾ ಆದ್ಮೇಲೆ ನೆನ್ನೆ ಕಲಾಪ ಮುಗಿತು ಕಣ. ಉದ್ಧಾರ ತಗೊಂಬುಡ್ಲ ನಮ್ಮ ಚೆಲುವ ಕನ್ನಡ ನಾಡು. ಇಂಥ ಲೀಡರ್ಗಳನ್ನ ಮಡಿಕೊಂಡು ರಾಜ್ಯ ಉದ್ಧಾರ ಮಾಡ್ತೀವಿ, ಜನಗಳ ಕಷ್ಟ ನೀಗ್ತೀವಿ ಅಂತ ಹೆಂಗ್ಲ ನಂಬೋದು? ತೆರಿಗೆ ಶಿವನಿ ಶಂಭುಲಿಂಗ. ಕಣ್ಣು